100 rupees ಚಾರ್ಜ್ ಮಾಡ್ತಾರೆ ಶರ್ಟ್ಗೆ. ಗೈಸ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅದೇ ಮೇನ್ ಟೆಂಪಲ್ಲು. ಹೇ ಶಿಪ್ರಾ ಮಾತಾ. ಸೊ ಯಶವಂತಪುರಲ್ಲಿ ಕೂತಿದ್ದೀನಿ ನೋಡಿ. ನನಗೆ ಕೆಳಗಡೆನೇ ಕೊಟ್ಟಿದ್ದಾರೆ ಸೀಟು. 3:45ಗೆ ಇಲ್ಲಿಂದ ಹೊರಡುತ್ತೆ ಟ್ರೈನು. ಉಜ್ಜೈನಲ್ಲಿ ಇಳ್ಕೊತೀನಿ. ನೆಕ್ಸ್ಟ್ ಎಲ್ಲ ತಿಳಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನಾವು ಉಜ್ಜೈನ್ಗೆ ಹೋಗಿದ್ದೀವಿ ಇದೇ ಟ್ರೈನಲ್ಲಿ. ಡಾಕ್ಟರ್ ಅಂಬೇಡ್ಕರ್ ನಗರ್ ಯಶವಂತಪುರ ಎಕ್ಸ್ಪ್ರೆಸ್ ಅಂತ ಹೇಳಿ. ಇದು ನಿಮಗೆ ಎವ್ರಿ ಟ್ಯೂಸ್ಡೇ ಬೆಂಗಳೂರಿಂದನೇ ಇರುತ್ತೆ. ಈ ಟ್ರೈನ್ ನಿಮಗೆ ಡಾಕ್ಟರ್ ಅಂಬೇಡ್ಕರ್ ನಗರ್ವರೆಗೂ ಹೋಗುತ್ತೆ, ಅಂದರೆ ಇಂಡೋರ್ವರೆಗೂ ಹೋಗುತ್ತೆ. ಸೊ 36 hours ಜರ್ನಿ ಕಂಪ್ಲೀಟ್ ಆಗಿ ಟ್ಯೂಸ್ಡೇ ಹತ್ಕೊಂಡಿದ್ದಕ್ಕೆ ಥರ್ಸ್ಡೇ ಮಾರ್ನಿಂಗ್ 4:15ಗೆ ಉಜ್ಜೈನಿಗೆ ಬಂದ್ವಿ. ಸೊ ನಿಮಗೆ ಪರ್ ಪರ್ಸನ್ ಟಿಕೆಟ್ ಬಂದು 720 750 ರೂಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಅದೇ ಟಿಕೆಟ್ ನಿಮಗೆ ತತ್ಕಾಲಲ್ಲಿ ಬೇಕು ಅಂದರೆ 200 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬಟ್ 1 day ಬಿಫೋರ್ 11 o'clock ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಬೆಂಗಳೂರು ಅಂತಲೇ ಇಲ್ಲ, ಕರ್ನಾಟಕದಿಂದ ಎಲ್ಲಿಂದ ಬಂದರೂ ನೀವು ಉಜ್ಜೈನಿಗೆ ಬಂದರೆ ಸಾಕು. ಇಲ್ಲಿಂದ ಟೆಂಪಲ್ಗೆ ಜಸ್ಟ್ 2 kilometers ಇರುತ್ತೆ. 2 kilometers ನೀವು ಆಟೋಲ್ಲಿ ಹೋಗ್ಬೋದು. ಆಟೋಲ್ಲಿ ನಾವು ಹೋಗಿದ್ದಕ್ಕೆ ನಮಗೆ ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಗೈಸ್ 6:30 ಟೈಮು. ದರ್ಶನಕ್ಕೆ ಹೋಗ್ತಾ ಇವಾಗಲೇ. ಸೊ ಟ್ರೈನ್ ಬಿಡ್ತಿದ್ದಂಗೆ ಬೇಗ ಬಂದು ರೂಮ್ ಮಾಡಿ, ರೂಮ್ ಆ್ಯಕ್ಚುಲಿ 600 ರೂಪೀಸ್ ಆಗಿದೆ. ರೂಮ್ ಮಾಡಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಇದೇ ಧರ್ಮಶಾಲೆಯಲ್ಲಿ ನೋಡಿ ರೂಮ್ ಮಾಡಿದ್ದು. ನಮಗೆ ಪರ್ ಡೇ 600 ರೂಪೀಸ್ ಚಾರ್ಜ್ ಮಾಡಿದ್ರು. ಇದು ಟೆಂಪಲ್ ಆಪೋಸಿಟೇ ಇದೆ ನಿಮಗೆ. ಶರ್ಟ್ ಇಸ್ಕೊಳ್ಳೋಣ ಅಂತ ಬಂದೆ. ಶರ್ಟ್ ಇಸ್ಕೊಂಡು ಅದನ್ನೇ ಹಾಕ್ಕೊಂಡು ಹೋಗೋಣ. ಗೈಸ್ ಶರ್ಟ್ ತೊಗೊಂಡು ಇಲ್ಲೇ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಶರ್ಟ್ಗೆ. ಶರ್ಟ್ ತೊಗೊಂಡಿದ ತಕ್ಷಣ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ನಮಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲೇನು ಬೊಟ್ಟಿಡ್ತಾ ಇದ್ದಾರೆ, ಇದು ಆ್ಯಕ್ಚುಲಿ ಗಂಧದಿಂದ ಇಡ್ತಾರೆ. ಅಲ್ಲಿರೋ ಬಿಸಿಲು ತಡ್ಕೊಳ್ಳೋದಕ್ಕೆ ತಣ್ಣಗಿರಲಿ ಅಂತ ಗಂಧದಿಂದ ಇಡ್ತಾರೆ. ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನಾನು ಇಟ್ಸ್ಕೊಂಡೆ. ಇಲ್ಲಿ ಅವರು ಪರ್ಟಿಕ್ಯುಲರಾಗಿ ಏನು ಚಾರ್ಜ್ ಮಾಡಲ್ಲ, ನಿಮ್ಮ ಇಷ್ಟ ಪ್ರಕಾರ ಕೊಡ್ಬೋದು. 10-20 ರೂಪೀಸ್ ಅಷ್ಟು ಕೊಡ್ಬೋದು ನೀವು. ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನಕ್ಕೆ ನಾವು ಹರಸಿದ್ಧಿ ಮಾತಾ ಟೆಂಪಲ್ ರೂಟಿಂದ ಹೋದ್ವಿ, ಅಂದರೆ ಬ್ಯಾಕ್ ಸೈಡಿಂದ ಹೋದ್ವಿ. ನೋಡಿ ಹೆಂಗೆ ಹೋದ್ರೂ ಈ ಥರ ಕಾರಿಡಾರ್ ಒಳಗಡೆನೇ ಹೋಗಬೇಕು. ಬ್ಯಾರಿಕೇಡ್ ಹಾಕಿದ್ರಲ್ಲ, ಹಿಂಗೆ ಹೋಗ್ಬೇಕಾಗತ್ತೆ. ಕಾರಿಡಾರ್ ಒಳಗಡೆ ಬರ್ತಿದ್ದಂಗೆ ಕಾಡಿನ ರಾಜ ಸಿಂಹನ ನೋಡಿದ್ವಿ. ಕಾರಿಡಾರ್ ಒಳಗಡೆ ಬರ್ತಿದ್ದಂಗೆ ಫಸ್ಟ್ ಟೆಂಪಲ್ ನಿಮಗೆ ಸಿಗೋದು ಶ್ರೀ ಸೂರ್ಯಪುತ್ರ ಶನಿದೇವ ಮಂದಿರ. ಶಾಪ್ಸು ತುಂಬಾ ಇರುತ್ತೆ. ಬಟ್ ಮಾರ್ನಿಂಗ್ ನಾವು ಹೋಗ್ತಿದ್ದು 6:30 ಅಲ್ವಾ. ಸೊ ಅದಕ್ಕಾಗಿ ಸ್ವಲ್ಪ ಕಡಿಮೆ ಇತ್ತು ಶಾಪ್ಸು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಹಿಂಗೆ ಹೋಗಬೇಕು ದರ್ಶನಕ್ಕೆ. ಇದೇ ಲೈನು. ಈ ಲೈನಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಬಡ ಗಣಪತಿ ಟೆಂಪಲ್ ಎಲ್ಲ ತುಂಬ ಸಿಗುತ್ತೆ. ನಾನೆಲ್ಲ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಈಗ ಒಂದು ಪ್ಯಾಸೇಜ್ ಥರ ಮಾಡಿದ್ದಾರೆ ದರ್ಶನಕ್ಕೆ ಹೋಗೋ ಲೈನಲ್ಲಿ. ಸೊ ಹಾಗೆ ಹೋಗ್ಬೇಕಾಗತ್ತೆ. ನಾವು ಆ್ಯಕ್ಚುಲಿ ಟೆಂಪಲ್ ಹತ್ರನೇ ಇದ್ದೀವಿ. ನೋಡಿ ಟೆಂಪಲ್ ಇಲ್ಲೇ ಇದೆ. ಅದೇ ಆ್ಯಕ್ಚುಲಿ ಮೇನ್ ಟೆಂಪಲ್ಲು. ಒಂದು ಪ್ಯಾಸೇಜ್ ಥರ ಮಾಡಿದ್ದಾರೆ, ಅದ್ರ ಮುಖಾಂತರನೇ ಹೋಗಬೇಕಾಗಿದೆ ದರ್ಶನಕ್ಕೆ. ನಿಮಗೆ ಎಂಟ್ರಿ ಹೋಯ್ತಿದ್ದಂಗೆ ಎಲ್ಲ ಕಡೆ ಅಲ್ಲಿ ಆ ಥರ ಲೈವ್ ಅನ್ನೋದು ಕಾಣಿಸ್ತಾ ಇರುತ್ತೆ, ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಲೈವು. ಸೊ ಹಂಗೆ ನೋಡ್ಕೊಂಡು ಹೋಗ್ತಾ ಇರ್ಬೋದು ನೀವು. ಕ್ರೌಡು ಅಷ್ಟೊಂದೇನು ಇರಲಿಲ್ಲ, ಯಾಕಂದರೆ ಮಾರ್ನಿಂಗ್ 6:30 ಅಲ್ವಾ. ಸೊ ಹಂಗಾಗಿ ಕ್ರೌಡು ನಾರ್ಮಲಾಗೇ ಇತ್ತು. ದರ್ಶನಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಚೆಕಿಂಗ್ ಮಾಡ್ತಾರೆ, ಅಂದರೆ ನಿಮಗೆ ದೊಡ್ಡ ದೊಡ್ಡ ಬ್ಯಾಗು ಮತ್ತು ಮೊಬೈಲ್ ಫೋನ್ಸು ಅದೆಲ್ಲ ಎಂಟ್ರಿ ಇರೋಲ್ಲ ನಿಮಗೆ. ಸೊ ದೇವಸ್ಥಾನಕ್ಕೆ ಒಳಗಡೆ ಇವಾಗ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಡ್ತಿದ್ದಂಗೆ ಲೇಡೀಸ್ ಸಪ್ರೇಟ್ ಲೈನ್ ಮಾಡ್ತಾರೆ, ಹಾಗೆ ಜೆಂಟ್ಸ್ ಸಪ್ರೇಟ್ ಲೈನ್ ಮಾಡ್ತಾರೆ. ಒಳಗಡೆ ಎಂಟ್ರಿ ಇರಲಿಲ್ಲ ಆ್ಯಕ್ಚುಲಿ ತಂದೆ ಮತ್ತೆ. ಸೊ ಅಲ್ಲಿ ದರ್ಶನ ಮಾಡೋಕ್ಕೆ ಬಿಡಲ್ಲ, ಅಂದರೆ ಫೋನ್ನ ಬಿಡಲ್ಲ. ಸೊ ದೂರದಿಂದ ಆದಷ್ಟು ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ನೋಡಿ ಇಲ್ಲೇ ಮೊಬೈಲ್ ಫೋನ್ಸ್ ಪ್ರೊಹಿಬಿಟೆಡ್ ಅಂತ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ಬಿಡಲ್ಲ ದರ್ಶನದ ಒಳಗಡೆ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಲೈವ್ ತೋರಿಸ್ತೀನಿ ನಿಮಗೆ. ಸೊ ಒಳಗಡೆ ದರ್ಶನ ಮಾಡ್ಕೊಂಡು ಬರ್ತೀನಿ. ಉಜ್ಜೈನ್ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಇಲ್ಲೇ ಇರೋದು. ನೋಡಿ ನಿಮಗೇನಾದರೂ ದೇವ್ರು ಕಾಣಿಸಿದ್ರೆ ಶ್ರೀ ಮಹಾಕಾಲೇಶ್ವರ ಅಂತ ಕಮೆಂಟ್ ಮಾಡಿ. ಗೈಸ್ ಆ್ಯಕ್ಚುಲಿ 10 ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು. ನೋಡಿ ದರ್ಶನ ಮಾಡಿರೋದು ವೀಡಿಯೋ ಐತೆ, ಹಾಕ್ತೀನಿ ನೋಡಿ. ಏನಂತಾರೆ ಒಂದು ಗ್ಲಾಸ್ ಕಳೆದೋಯ್ತು ನಂದು, ಗೊತ್ತಿಲ್ಲ ಎಲ್ಲೋಯ್ತು ಅಂತ ಕಳೆದೋಯ್ತು. ಇವಾಗ ಆಚೆ ಹೋಗಿ ನೋಡೋಣ ಬನ್ನಿ ಏನೇನೈತು ಅಂತ. ಗೈಸ್ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅದೇ ಮೇನ್ ಟೆಂಪಲ್ಲು. ಗೈಸ್ ಇಲ್ಲಿ ಸ್ವನೇಶ್ವರ್ ಮಹಾದೇವ್ ಮಂದಿರ ಅಂತಿದೆ. ಅಲ್ಲಿ ನಾವು ಆ್ಯಕ್ಚುಲಿ ಶಿವಲಿಂಗ ಇರುತ್ತೆ, ಶಿವಲಿಂಗ ಡೈರೆಕ್ಟಾಗಿ ಮುಟ್ಬೋದು. ಇದೇ ಶಿವಲಿಂಗ. ನೀವು ಸಹ ನಿಮ್ಗೆ ಇಷ್ಟ ಇದ್ದರೆ ನೀವು ಪೂಜೆ ಮಾಡ್ಬೋದು. ಪೂಜೆ ಮಾಡೋದಕ್ಕೆ ಅವರು 100 ರೂಪೀಸಿಂದ 150ವರೆಗೂ ಚಾರ್ಜ್ ಮಾಡ್ತಾರೆ. ಪೇ ಮಾಡಿದ್ಮೇಲೆ ನಿಮ್ಮ ಕೈಯಿಂದ ನೀವೇ ಪೂಜೆಯನ್ನು ಮಾಡ್ಬೋದು. ಸೊ ಒಳಗಡೆನೆ ದೇವಸ್ಥಾನ ಒಳಗಡೆನೆ ಶ್ರೀ ಸಿದ್ಧಿವಿನಾಯಕ ಮಂದಿರ ಅಂತಿದೆ. ಇದೇ ಸಿದ್ಧಿವಿನಾಯಕ ಮಂದಿರ.
ನಾವಿನ್ನು ಟೆಂಪಲ್ ಪ್ರಿಮೈಸಸ್ಸಲ್ಲಿ ಇದ್ದೀವಿ. ಟೆಂಪಲ್ ಪ್ರಿಮೈಸಸ್ಸಲ್ಲಿ ನಾನು ಹೇಳ್ತಿರೋ ಹಾಗೇ ತುಂಬ ಚಿಕ್ಕ ಚಿಕ್ಕ ಟೆಂಪಲ್ಸ್ ಅನ್ನೋದು ತುಂಬ ಇದೆ, ತುಂಬ ಶಿವಲಿಂಗಗಳಿದ್ದಾವೆ. ಪ್ರತಿಯೊಂದೂ ನೋಡೋಣ ಬನ್ನಿ. ಈ ಟೆಂಪಲ್ ಬಂದು ಶ್ರೀ ಸಾಕ್ಷಿ ಗೋಪಾಲ್ ಮಂದಿರ್ ಟೆಂಪಲ್ಲು. ಇದು ಕೂಡ ಟೆಂಪಲ್ ಪ್ರಿಮೈಸಸ್ ಒಳಗಡೆನೇ ಇರೋದು. ಈಗ ನೀವು ನೋಡ್ತಾ ಇರೋದು ಬಂದು 9 ನವಗ್ರಹಗಳು. 9 ನವಗ್ರಹಗಳು ಕೂಡ ಶಿವಲಿಂಗ ರೂಪದಲ್ಲೇ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು ತ್ರಿವಿಷ್ಟಪ್ರೇಶ್ವರ್ ಮಂದಿರು. ಇದ್ರದ್ದು ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಸ್ಟೆಪ್ಸ್ ನಡ್ಕೊಂಡೋಗಿ ಶಿವಲಿಂಗ ನೋಡಬೇಕಾಗುತ್ತೆ. ನೋಡಿ ಇದೆ ಇಷ್ಟೆಲ್ಲನೂ ಟೆಂಪಲ್ ಪ್ರೆಮೈಸಸ್ಸಲ್ಲಿರುವಂತಹ ಟೆಂಪಲ್ಸು. ನಾನು ಕೂಡ ಶಿವಲಿಂಗಗೆ ನೀರಾಭಿಷೇಕ ಅನ್ನೋದು ಮಾಡಿದೆ. ಗೈಸ್, ಈಗ ನೀವು ನೋಡ್ತಾ ಇರೋ ಟೆಂಪಲ್ಸು ಟೆಂಪಲ್ ಕಾರಿಡಾರಲ್ಲಿ ಇರೋದು ಅಲ್ಲ. ಟೆಂಪಲ್ ಕಾರಿಡಾರ್ ಬಂದು ಒಂದು 2-3 ಕಿಲೋಮೀಟ್ರ್ ದೊಡ್ಡದಾಗಿದೆ. ಈ ಟೆಂಪಲ್ಸ್ ಅಲ್ಲಿರೋದಲ್ಲ. ನೀವು ದರ್ಶನಕ್ಕೆ ಹೋಗ್ತಿರಲ್ಲ, ಎಂಟ್ರಿ ಆಗ್ತಿರಲ್ವ, ಎಂಟ್ರಿ ಆಗಿ ದರ್ಶನ ಮುಗಿಸ್ಕೊತಿರಲ್ವ, ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಅದು ದರ್ಶನ ಮುಗಿಸ್ಕೊಂಡು ಇಮ್ಮಿಡಿಯೇಟ್ಲಿ ಬರುವಂತಹ ಟೆಂಪಲ್ಸ್ ಇದು. ಟೆಂಪಲ್ ಪ್ರಿಮೈಸಸ್ಸಲ್ಲಿ ಇರುವಂಥದ್ದು. ನೀವು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಎಕ್ಸಿಟ್ ಆಗಬೇಕಾಗುತ್ತೆ. ಎಕ್ಸಿಟ್ ಆದಮೇಲೆ ನಿಮಗೆ ಕಾರಿಡಾರ್ ಸಿಗುತ್ತೆ. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲ ದರ್ಶನ ಆಯಿತು. ನೀವು ಮಹಾಕಾಲೇಶ್ವರ ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ಇನ್ನೂ ತುಂಬ ಲಿಂಗಗಳು ಸಿಗುತ್ತೆ ನಿಮಗೆ. ತ್ರಿಂಬಕೇಶ್ವರ ಲಿಂಗ ಆಗಿರ್ಬೋದು, ಕೇದಾರೇಶ್ವರ ಲಿಂಗ ಆಗಿರ್ಬೋದು, ಮತ್ತು ಇಲ್ಲಿ ವೃದ್ಧಕಾಲೇಶ್ವರ ಲಿಂಗ ಆಗಿರ್ಬೋದು, ತುಂಬ ಲಿಂಗಗಳು ಸಿಗುತ್ತೆ. ನೀವೆಲ್ಲ ದರ್ಶನ ಮಾಡ್ಕೊಬೋದು. ದರ್ಶನ ಮಾಡ್ಕೊಂಡು ಆಮೇಲೆ ಎಕ್ಸಿಟ್ ಆಗಬೇಕಾಗತ್ತೆ ನೀವು. ಇದೇ ಆ್ಯಕ್ಚುಲಿ ಮೇನ್ ದೇವಸ್ಥಾನ. ಇಲ್ಲಿಂದ ಇಲ್ಲಿ ಇಟ್ಕೊಂಡು ನೋಡಿದ್ರೆ ಆ್ಯಕ್ಚುಲಿ ಫುಲ್ ದೇವಸ್ಥಾನನೇ ಕಾಣಿಸುತ್ತೆ. ನೋಡ್ಬೋದು ನೀವು ಹಂಗೇನೆ. ಸೊ ನೈಟ್ಗೆ ಪುನಃ ಡೆಕೋರೇಷನ್ ಇರುತ್ತೆ. ನೀವು ಮಧ್ಯಾಹ್ನ ಮೇಲೂ ಆದರೆ ವಿತ್ ಶೃಂಗಾರ ನೋಡ್ಕೊಂಬರ್ಬೋದು ನೀವು. ಬಟ್ ವಿತೌಟ್ ಡೆಕೋರೇಷನ್ ನೋಡೋದು ತುಂಬ ಒಳ್ಳೇದಂತ ಇಲ್ಲಿನ ಜನ ಹೇಳ್ತಿದ್ದಾರೆ. ಇದೇ ನೋಡಿ ಎಕ್ಸಿಟ್ಟು. ಇಲ್ಲಿ ನಿಮಗೆ ಪ್ರಸಾದ ಅನ್ನೋದು ಸಿಗುತ್ತೆ. ಲಡ್ಡು ಆಗಿರ್ಬೋದು, ಲಡ್ಡುನೇ, ಲಡ್ಡು ಎಲ್ಲ ಸಿಗುತ್ತೆ ಇಲ್ಲಿ. 100 ಗ್ರಾಮ್ 200 ಗ್ರಾಮ್ ಎಲ್ಲನೂ. ಬಟ್ ನೋಡಿ ಎಕ್ಸಿಟ್ ಇದೆ. ಇದೇ ಎಕ್ಸಿಟ್. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಎಕ್ಸಿಟ್ ಆಗ್ತಿದ್ದಂಗೆ ಟೆಂಪಲ್ ನಿಯರ್ ಬೈ ಅಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ 5 ಮೇನ್ ಟೆಂಪಲ್ಸ್ ಇದ್ದಾವೆ. ಆಮೇಲೆ ಟೆಂಪಲ್ಸಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿ 5 ಮೇನ್ ಟೆಂಪಲ್ ಇದ್ದಾವೆ. ಎಲ್ಲಾನು ನೋಡೋಣ ಬನ್ನಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಹರಸಿದ್ಧಿ ಮಾತಾ ಟೆಂಪಲ್ಗೆ. ಟೆಂಪಲ್ ಆಪೋಸಿಟೇ ಇರೋದು. ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಟೆಂಪಲ್ ವಾಕಬಲ್ ಡಿಸ್ಟೆನ್ಸಲ್ಲಿ 5 ಇದ್ದಾವೆ ಅಂತ ಹೇಳಿದ್ನಲ್ಲ. ಸೊ ಆ 5ನೂ ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೆಂಪಲ್ ಬಂದು ಜೈ ಮಾ ಹರಸಿದ್ಧಿ ಮಾತಾ ಟೆಂಪಲ್ಲು. ಈ ಟೆಂಪಲ್ ಅಂತೂ ತುಂಬಾ ಫೇಮಸ್ಸು ದೀಪದ ಅಲಂಕಾರಕ್ಕೆ. ನೈಟ್ ಟೈಮು ನಾನು ತೋರಿಸ್ತೀನಿ ನೋಡಿ ಇದೇ ದೀಪದ ಅಲಂಕಾರ. ಗೈಸ್, ಇದೇ ಹರಸಿದ್ಧಿ ಮಾತಾ ಟೆಂಪಲ್ಲು. ದೇವ್ರು ಕಾಣಿಸ್ತಿದೆ ಅನ್ಕೊತೀನಿ. ಇಲ್ಲಾಂದ್ರೆ ಬ್ಯಾಕ್ ವಿಡಿಯೋನ ತೆಗೆದಾಕ್ತೀನಿ ನೋಡಿ. ಹರಸಿದ್ಧಿ ಮಾತಾ ಟೆಂಪಲ್ಗೆ ಬಂದ ಮೇಲೆ ನೀವು ದೀಪ ಹಚ್ಚೋದನ್ನು ಶಾರ್ಪ್ 7 o'clockಗೆ ನೋಡಲೇಬೇಕು. ನಾನು ಮಾಡಿದ್ದೀನಿ ವಿಡಿಯೋ, ಬಟ್ ಇಲ್ಲಿ ಅಪ್ಲೋಡ್ ಮಾಡೋದಲ್ಲ, ಶಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಲಾಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. दीपमाला बोलते हैं कि माता जी की जोत जलाई जाती है शाम को आरती समय। माता जी का दीप लगाते हैं ना शाम को 7 बजे। ये सभी क्लीन करके फिर भी तेल डाल के देखो ये साफ सफाई कर रहे हैं। सफाई करने के बाद फिर तेल भरेंगे, दूसरे राउंड में फिर बत्ती डालेंगे, तीसरे राउंड में फिर मसाल से ऊपर से जलाते हुए नीचे आएंगे. ಆ ನೀರು ಬಂದು ಮಳೆ ನೀರು ದೀಪದಲ್ಲಿ ತುಂಬಿಕೊಂಡಿರೋದು. ಅಂದರೆ ಆ ದೀಪಕ್ಕೆ ನೀರು ಚೆಲ್ಲಿ ಹಾಗೆ ಎಣ್ಣೆ ತುಂಬಿಸ್ತಾರೆ. ಎಣ್ಣೆ ತುಂಬಿಸಿ ಹಂಗೆ ಬತ್ತಿ ಹಾಕ್ತಾರೆ. ಬತ್ತಿ ಹಾಕಿ 7 ಗಂಟೆಗೆ ಇಲ್ಲಿ ಎಲ್ಲ ದೀಪಕ್ಕೂ ಹಂಗೆ ಹಚ್ತಾರೆ. ಈಗ ಯಾವ ರೀತಿ ಇವ್ರು ಹತ್ತಿದಾರೋ ಕೆಳಗಡೆಯಿಂದ ಮೇಲೆ, ಅದೇ ರೀತಿ ಹತ್ತಿ ದೀಪನ ಅಂಟಿಸ್ತಾರೆ. ಗೈಸ್, ಶಿಪ್ರಾ ಆರತಿ ಅಂದರೆ ರಾಮ್ಘಾಟಲ್ಲಿ ನದಿಗೆ ಆರತಿ, ಆಮೇಲೆ ಇಲ್ಲಿ ದೀಪದ ಆರತಿ, ಆಮೇಲೆ ಮಹಾಕಾಲ್ ಅಂದರೆ ದೇವಸ್ಥಾನ ಒಳಗಡೆ ಆರತಿ 3 ಒಟ್ಟಿಗೆ ನಡೆಯುತ್ತೆ. 7 o'clock ನಡೆಯುತ್ತೆ ಅಂತ ಇವ್ರು ಹೇಳಿದ್ರು. ನಾವು ಅದಕ್ಕೆ ದೇವಸ್ಥಾನ ಹೆಂಗೋ ನೋಡಿದ್ದೀವಲ್ವಾ, ಸೊ ಅದಕ್ಕೆ ಇದನ್ನು ನೋಡೋಣ ಅಂತ ಇವತ್ತು ಇಲ್ಲೇ ಒಳಗೊಂತ ಇದ್ದೀವಿ. ಟೈಮು 5:15 5:20 ಆಗಿದೆ. ಸೊ ಇವ್ರು ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ಟೈಮ್ 7 o'clock ಆಯಿತು. 7 o'clock ಆಗ್ತಿದ್ದಂಗೆ ಮೇಲ್ಗಡೆಯಿಂದ ದೀಪ ಹಚ್ಕೊಂಡು ಬರ್ತಾ ಇದ್ದಾರೆ. ಸೇಮ್ ಇದೇ ಟೈಮ್ಗೆ ಶಿಪ್ರಾ ನದಿ ಆರತಿ ನಡೆಯುತ್ತೆ. ಆಮೇಲೆ ಮಹಾಕಾಲಲ್ಲಿ ಶೃಂಗಾರ ಕಂಪ್ಲೀಟ್ ಆಗಿ ಮಹಾಮಂಗಳಾರತಿ ಅನ್ನೋದು ನಡೆಯುತ್ತೆ.
ಸೊ ಎಲ್ಲ ದೀಪ ಹಚ್ಚಿದಾದ್ಮೇಲೆ ದರ್ಶನಕ್ಕೆ ಹೋಗಬೇಕಾಗತ್ತೆ. ತುಂಬ ಚೆನ್ನಾಗಿತ್ತು. ಆ ದೀಪದಲ್ಲಿ ನೀರು ತುಂಬಿಕೊಂಡಿರುತ್ತೆ, ಮಳೆ ನೀರು. ಆ ನೀರನ್ನ ಚೆಲ್ಲಿ ಹಂಗೆ ಎಣ್ಣೆ ಹಾಕಿ ಹಂಗೆ ಬತ್ತಿ ಹಚ್ಚಿದ್ರು ಅಂಟ್ಕೊಳ್ಳುತ್ತೆ. ಅದೇ ಪವರ್ ಇಲ್ಲಿ. ಆಗ ನಾವು ಹೋಗ್ತಾ ಇದ್ದೀವಿ ರಾಮ್ ಘಾಟ್ಗೆ. ಇದು ಹರಸಿದ್ಧಿ ಮಾತಾ ಟೆಂಪಲ್ ನೋಡಿ. ಇದರ ಹಿಂಭಾಗನೇ ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ರಾಮ್ಘಾಟ್ಗೆ ಹೋಗುವಂತಹ ದಾರಿ. ಹರಸಿದ್ಧಿ ಮಾತಾ ಟೆಂಪಲ್ ಇಂದ ಒಂದೇ ರೋಡು, ನಿಮ್ಗೆ ಸ್ಟೆಪ್ಸ್ ಸಿಗುತ್ತೆ. ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇರಬೇಕು. ಹೋಗ್ತಾ ಇದ್ರೆ ಅಲ್ಲೇ ನಿಮಗೆ ರಾಮ್ಘಾಟ್ ಅನ್ನೋದು ಸಿಗುತ್ತೆ. ತುಂಬ ದೂರ ಏನಿಲ್ಲ. ಆಟೋದೆಲ್ಲ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ, ಸುಮ್ಮನೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಡ್ಕೊಂಡೇ ಬಂದ್ಬಿಡಿ ಇಲ್ಲಿಗೆ. ನಾವು ಹೋಗ್ತಾ ಇದ್ದೀವಿ ರಾಮ್ಘಾಟ್ ಹತ್ರ. ಹೀಗೆ ಸ್ಟೆಪ್ಸಲ್ಲಿ ಹೋಗ್ಬೇಕಾಗುತ್ತೆ. ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕಾಗುತ್ತೆ. ತೋರಿಸ್ತೀನಿ ಬನ್ನಿ. ಶ್ರೀರಾಮ್ನವರು ಅವರ ತಂದೆಗೆ ತರ್ಪಣೆ ಮಾಡಿರುವ ಜಾಗ ಇದು. ಇದಕ್ಕೆ ರಾಮ್ಘಾಟ್ ಅಂತ ಹೇಳ್ತಾರೆ. ಇಲ್ಲಿನ ಜನ ಹಾಗೆ ಹೇಳ್ತಾ ಇರೋದು. ಫೈನಲಿ ರಾಮ್ಘಾಟ್ಗೆ ಬಂದೇ ಬಿಟ್ವಿ. ಇಲ್ಲಿ ನೋಡಿ ತುಂಬ ಜನ ಸ್ನಾನ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನೀವೀಗ ರೂಮ್ ಮಾಡಲ್ಲ ಅಂದ್ಕೊಳ್ಳಿ, ಬಾಯ್ಸ್ ಬಂದಿರ್ತೀವಿ, ನಮಗೆ ರೂಮ್ ಬೇಡ ಅಂತ ಹೇಳಿದ್ರೆ ರೂಮ್ ಕಾಸ್ಟ್ನ ಸೇವ್ ಮಾಡಿ ನೀವಿಲ್ಲಿ ಸ್ನಾನ ಮಾಡಿಕೊಂಡು ಬ್ಯಾಗ್ಸ್ನ ಅಲ್ಲೇ ಶಾಪ್ಸಲ್ಲಿ ಅಂದರೆ ಪ್ರಸಾದ ಇಸ್ಕೊಂಡ್ರೆ ಅಲ್ಲಿ ಇಡ್ಸ್ಕೊತಾರೆ ಬ್ಯಾಗ್ಸ್ನ. ನೀವು ಇಲ್ಲಿ ಸ್ನಾನ ಮಾಡಿಕೊಂಡು ಬ್ಯಾಗ್ಸ್ನ ಅಲ್ಲಿಟ್ಟು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೀವು ಹೊರಡ್ಬೋದು. ಹಂಗಾಗಿ ನಿಮಗೆ ಇಲ್ಲಿ ರೂಮ್ ಕಾಸ್ಟ್ನ ಸೇವ್ ಮಾಡ್ಬೋದು. ಇಲ್ಲೂ ಸಹ 7 o'clockಗೆ ಶಿಪ್ರಾ ಮಾತಾ ನದಿ ಆರತಿ ನಡೆಯುತ್ತೆ. ಸೊ ನಾವು ಅದನ್ನು ತೋರಿಸ್ತೀವಿ ವಿಡಿಯೋಲ್ಲಿ. ಇಲ್ಲಿ ತುಂಬ ಪೂಜೆಗಳು ನಡೀತಾ ಇತ್ತು ಅಂತೇಳಿದ್ರೆ ಏನಂತೇಳಿದ್ರೆ ಶಾಂತಿ ಇರ್ಬೋದು, ಮೋಸ್ಟ್ಲಿ ದೊಡ್ಡವ್ರಿಗೆ ಏನಾದರೂ ಪೂಜೆ ಇರ್ಬೋದು, ಅದೆಲ್ಲ ನಡೀತಾ ಇತ್ತು ಇಲ್ಲಿ. ಇಲ್ಲಿ ಸಂಜೆ ಸನ್ಸೆಟ್ ಆರತಿ ಮಾಡ್ತಾರೆ. ಸೊ ತುಂಬ ಜನ ಇಲ್ಲಿ ಅವರು ತರ್ಪಣೆ ಮಾಡ್ತಾ ಇದ್ದಾರೆ, ಅಂದರೆ ಶಾಂತಿ ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳೆಲ್ಲ ಇದ್ದಾವೆ. ಅಂದರೆ ಕಾಶಿ ವಿಶ್ವನಾಥೇಶ್ವರ ಮಹಾದೇವ ಲಿಂಗ ಆಗಿರ್ಬೋದು, ರಾಮೇಶ್ವರ ಲಿಂಗ ಆಗಿರ್ಬೋದು, ಇನ್ನೂ ತುಂಬ ಚಿಕ್ಕ ಚಿಕ್ಕ ಲಿಂಗಗಳಿದ್ದಾವೆ. ತುಂಬ ಜನ ಸ್ನಾನನೂ ಮಾಡ್ತಾ ಇದ್ದಾರೆ. ಬೋಲೋ ಬಾಬಾಜಿ. ये शिप्रा नदी है, ये उत्तर की ओर बहती है, दक्षिण में नहीं बहती है. सब नदियाँ दक्षिण में बहती है. रामघाट क्यों बोलते हैं? भगवान राम ने यहाँ अपने पिता के तर्पण करे थे. भगवान राम ने अपने पिताजी को तर्पण किया है. बाद में भगवान कृष्ण की ये नगरी यहाँ अध्ययन करा उन्होंने. ओके ओके, इसलिए इसको रामघाट कहते हैं ना. हाँ. शाम में इधर आरती करते हैं ना. ये आरती गेट है. ये शाम को आरती होती है 7 बजे. इधे नोड़ी आरती 7 ಗಂಟೆಗೆ ಆಗತ್ತಂತೆ ಆರತಿ. बाद में कुछ बोलो ये जगह के बारे में. इस जगह की जितनी बातें करे उतना कम है. हाँ, ಎಷ್ಟು ಮಾತಾಡಿದ್ರು ಕಡಿಮೆನೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಧನ್ಯವಾದ ಬಾಬಾಜಿ. ठीक ठीक ठीक. हे शिप्रा माता, हे शिप्रा माता, हमारे घर में सदा मांगलिक कार्य करवाती रहना. आरती के बाद स्नान करें. ಶಿಪ್ರಾ ನದಿ ಆರತಿ ಅಂತೂ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮಾಡ್ತಾರೆ ಅವರು. ಬಟ್ ನಾನು ಈ ವಿಡಿಯೋಲಿ ಶಾರ್ಟ್ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಫುಲ್ ವಿಡಿಯೋಗಾಗಿ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಶಿಪ್ರಾ ನದಿ ಆರತಿ ಅಂತೇಳಿ. ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಆ ವಿಡಿಯೋನ. ಇದೇ ನೋಡಿ ವಿಕ್ರಮಾದಿತ್ಯ ರಾಜ ಮಂದಿರ್ ಅಂತ ಹೇಳಿ. ಇದು ಅಷ್ಟು ಹರಸಿದ್ಧಿ ಮಾತಾ ಟೆಂಪಲಿಂದ ಸ್ಟ್ರೈಟ್ ಒಂದೇ ರೋಡ್ ಬಂದರೆ ನಿಮಗೆ ವಿಕ್ರಮಾದಿತ್ಯ ಮಂದಿರ್ ಸಿಗುತ್ತೆ. ಮಹಾಕಾಲೇಶ್ವರ ಟೆಂಪಲ್ನಿಂದ ವಾಕಬಲ್ ಡಿಸ್ಟೆನ್ಸಲ್ಲಿರುವಂತಹ 5 ಮೇನ್ ಟೆಂಪಲ್ಸಲ್ಲಿ ಇದು ಕೂಡ ಒಂದು ಟೆಂಪಲ್, ವಿಕ್ರಮಾದಿತ್ಯ ಟೆಂಪಲ್ಲು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ರಾಮ್ ಮಂದಿರ್ ಟೆಂಪಲ್ಲು. ಇದು ಕೂಡ 5ಅಲ್ಲಿ ಒಂದು ಟೆಂಪಲ್ಲು, ಅಂದರೆ ಟೆಂಪಲ್ ವಾಕಬಲ್ ಡಿಸ್ಟೆನ್ಸಲ್ಲಿರುವಂತಹ ಟೆಂಪಲ್ಸು. ರಾಮ್ ಮಂದಿರ್ ಟೆಂಪಲ್ಲಿ ನಿಮಗೆ ದೇವಸ್ಥಾನವೂ ಇದೆ, ಹಾಗೆಯೇ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಇದನ್ನು ಧರ್ಮಶಾಲಾ ಅಂತ ಹೇಳ್ತಾರೆ. ಸೊ ಈ ಧರ್ಮಶಾಲೆಯಲ್ಲಿ ನಿಮಗೆ ರೂಮ್ಸು ಸ್ಟಾರ್ಟಿಂಗ್ 600 ಸ್ಟಾರ್ಟ್ ಆಗುತ್ತೆ. ಸೊ ನೀವು ಇಲ್ಲಿ ಬಂದು ಸ್ಟೇ ಆಗಿ ಇಲ್ಲಿ ಕೂಡ ರೂಮ್ ತಗೋಬೋದು. ಗೈಸ್ ಇದೇ ನೋಡಿ ರಾಮ್ ಮಂದಿರು. ಇವಾಗ ಹೋಗ್ತಾ ಇದ್ದೀವಿ ಬಡ ಗಣೇಶ್ ಮಂದಿರ್. ಗಣಪತಿ ಬಪ್ಪ ಮೋರ್ಯ.
ಟೆಂಪಲ್ ಕಾರಿಡಾರ್ ಒಳಗಡೆನೆ ನಮಗೆ ಭಾರತ್ ಮಾತಾ ಮಂದಿರ್ ಅಂತ ಸಿಗುತ್ತೆ. ನಮ್ಮ ಭಾರತ್ ಮಾತಾ ಟೆಂಪಲ್ ಕೂಡ ಇಲ್ಲಿ ಇದೆ. ಸೊ ನೋಡಿ ಭಾರತ್ ಮಾತಾನ. ವಿಡಿಯೋ ನೋಡ್ತಿದ್ರಲ್ಲಿಂದಾನೆ ಕಮೆಂಟ್ ಹಾಕಿ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ. ಗೈಸ್ ಇದೇ ಸ್ಲಿಪ್ಪು ಅಂದರೆ ಟೋಕನ್ನು. ಇದನ್ನು ತಗೊಂಡು ಆಲ್ಮೋಸ್ಟ್ ಟೆಂಪಲಿಂದ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ನೋಡಿ ಇದೆ ಅನ್ನದಾನ ದೇವಿ ಅಗರ್ವಾಲ್ ಭವನ್. ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದವ್ರಿಗೆ ಮಾತ್ರ ಟೋಕನ್ ಅನ್ನೋದು ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಸೊ ಟೋಕನ್ ನಿಮಗೆ ಮಧ್ಯಾಹ್ನ ಹಾಗೂ ನೈಟ್ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಬಂದು ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಟೆಂಪಲ್ನ ಲೈಟಿಂಗ್ಸು ನೈಟ್ ಟೈಮಲ್ಲಿ. ಸೊ ಗೈಸ್ ನೀವು ಇಲ್ಲಿ ಬಂದರೆ ನೈಟ್ ಹೊತ್ತು ಲೈಟಿಂಗ್ಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಜೊತೆಯಲ್ಲಿ ಮ್ಯೂಸಿಕಲ್ ಫೌಂಟೇನ್ ಕೂಡ ಇರುತ್ತದೆ. ಕಾರಿಡಾರಲ್ಲಂತೂ ತುಂಬ ಸ್ಟ್ಯಾಚೂಸ್ ಇದ್ದಾವೆ, ತುಂಬ ಅದ್ಭುತವಾಗಿ ಇದೆ. ನಾನು ಎಲ್ಲ ಸ್ಟ್ಯಾಚೂಸ್ನ ಅಪ್ಲೋಡ್ ಮಾಡೋದಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನೈಟ್ ಟೈಮ್ ಲೈಟಿಂಗ್ಸ್ ಅಂತ ಹೇಳಿ ನಾನು ಸಪ್ರೇಟ್ ವಿಡಿಯೋ ಕ್ರಿಯೇಟ್ ಮಾಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಇವಾಗ ನೀವು ನೋಡ್ತಾ ಇರೋದು ಬಂದು ಟೆಂಪಲಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಫೇಮಸ್ ಆಗಿರುವಂತಹ ಟೆಂಪಲ್ಲು. ಸೊ ಫಸ್ಟ್ ಟೆಂಪಲ್ ಬಂದು ರಾಜಾ ಬರ್ತರಿ ಗುಫಾ ಅಂತ ಹೇಳಿ. ಸೊ ನಾನು ಇದನ್ನು ಅಂದರೆ ಔಟ್ ಆಫ್ ಟೌನಲ್ಲಿರುವಂತಹ ಟೆಂಪಲ್ಸ್ನ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ದಯವಿಟ್ಟು ನೋಡಿ. ಸೆಕೆಂಡ್ ಟೆಂಪಲ್ ಇದು ಬಂದು ಗಡ್ಕಾಳಿ ಮಂದಿರ್ ಅಂತ ಹೇಳಿ. ಸೊ ನಾನು ಹೇಳ್ದಂಗೆ ತುಂಬ ಶಾರ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫುಲ್ ಡೀಟೇಲ್ ವಿಡಿಯೋಗಾಗಿ ಇನ್ನೊಂದು ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಥರ್ಡ್ ಟೆಂಪಲ್ ಬಂದು ನೋಡಿ ಶ್ರೀ ಕಾಲಭೈರವ್ ಮಂದಿರು. ಸೊ ಹಾಗೇನೆ ಫೋರ್ತ್ ಟೆಂಪಲ್ ಬಂದು ಮಂಗಲ್ನಾಥ್ ಮಂದಿರ್ ಅಂತ ಹೇಳಿ. ಮಹಾಕಾಲೇಶ್ವರ ಟೆಂಪಲಿಂದ ಆಟೋ ಅವರು 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ ಎಲ್ಲ ಟೆಂಪಲ್ಸ್ನ ತೋರಿಸ್ತಾರೆ ಔಟ್ ಆಫ್ ದ ಟೌನು. 5ನೇ ಟೆಂಪಲ್ ಬಂದು ಶ್ರೀ ಸ್ಥಿರ್ಮನ್ ಗಣೇಶ್ ಮಂದಿರ್ ಅಂತ ಹೇಳಿ. ಇದು ಗಡ್ಕಾಳಿ ಮಂದಿರ್ ಟೆಂಪಲ್ ಪಕ್ಕದಲ್ಲೇ ಇರುವಂತಹ ಟೆಂಪಲ್ ಇದು. ಲಾಸ್ಟ್ ಟೆಂಪಲ್ ಬಂದು ನೋಡಿ ಸಂದೀಪನಿ ಆಶ್ರಮ್. ಶ್ರೀಕೃಷ್ಣ ಅವರ 14 ಪ್ರಿನ್ಸಿಪಲ್ಸ್ ಕೂಡ ಇಲ್ಲೇ ಇರೋದು. ಸೊ ಗೈಸ್ ನಾನು ವೀಡಿಯೋನ ಲೆಂತಿ ಮಾಡಿದೆ, ಶಾರ್ಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೀಗ ನಾನು ಔಟ್ ಆಫ್ ದ ಟೌನ್ ಟೆಂಪಲ್ಸ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹಾಗೆಯೇ ಹರಸಿದ್ಧಿ ಮಾತಾ ಟೆಂಪಲ್ ಆರತಿ ಮತ್ತು ಶಿಪ್ರಾ ನದಿ ಆರತಿದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲಿ, ದಯವಿಟ್ಟು ನೀವು ಹೋಗಿ ನೋಡಿ. ಈಗ ನೀವೇನಾದರೂ ಮಹಾಕಾಲೇಶ್ವರಿಂದ ಓಂಕಾರೇಶ್ವರ್ ಹೋಗಬೇಕು ಅಂತ ಇದ್ದರೆ ನಿಮಗೆ ಮಹಾಕಾಲೇಶ್ವರಲ್ಲೇ ಮಾರ್ನಿಂಗ್ ಟೈಮ್ ಬಸ್ ಸಿಗುತ್ತೆ, ರೌಂಡ್ ಟ್ರಿಪ್ಪು. ಅಂದರೆ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾರೆ. ಅದಕ್ಕೆ ನಿಮಗೆ 320 ರೂಪೀಸ್ ಅನ್ನೋದು ಚಾರ್ಜ್ ಮಾಡ್ತಾರೆ. ಸೊ ಇನ್ನೂ ಹೆಚ್ಚು ಡೀಟೇಲ್ಸ್, ಸಂಪೂರ್ಣ ಡೀಟೇಲ್ಸ್ಗಾಗಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ವಿಡಿಯೋ ಅಪ್ಲೋಡ್ ಮಾಡಿ ನಾನು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಸೊ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಸೊ ಮಹಾಕಾಲೇಶ್ವರ ಹೋಗೋರಿಗೆ ಈ ವಿಡಿಯೋನ ಶೇರ್ ಮಾಡಿ.